ಸಿದ್ದರಾಮಯ್ಯನವ್ರಿಗೆ ಬಡವರಿಗೆ ಮತ್ತು ಹಿಂದುಳಿದವ್ರಿಗೆ ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿ ಇಲ್ಲ. ಹೀಗಾಗಿ ಕುಂಟ ನೆಪ ಹೇಳಿ ಮರು ಜನಗಣತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವ್ಯಾವಾಗ ಸಿದ್ದರಾಮಯ್ಯನವ್ರ ಕುರ್ಚಿಗೆ ಕಂಟಕ ಬರ್ತದೆ ಆಯಾ ಸಂದರ್ಭದಲ್ಲಿ ಇಂಥ ಗಿಮಿಕ್ಗಳನ್ನ ಮಾಡ್ತಾನೆ ಇರ್ತಾರೆ. ಇದು ನಿಜವಾದ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಮಾಡಿದಂಥ ಗಣತಿ ಅಲ್ಲ, ಮರುಗಣತಿ ಅಲ್ಲ. 5 ವರ್ಷ ಮೊದಲು ಅಧಿಕಾರದಲ್ಲಿದ್ದರು, ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ? ಬಂದು 2 ವರ್ಷ ಆಯಿತು, ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ? ಅವ್ರಿಗೆ ಮಾಡೋ ಮನಸ್ಸಿಲ್ಲ. ಅವ್ರ ಕುರ್ಚಿಗೆ ಯಾರಾದ್ರೂ ಗಾಳ ಹಾಕಿದ್ರು ಅಂದ್ರೆ ಇಂಥ ಗಿಮಿಕ್ಗಳನ್ನ ಮಾಡಿ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಜನರ ಅಟೆನ್ಷನ್ ಬೇರೆ ಕಡೆ ಡೈವರ್ಟ್. ಸಿದ್ದರಾಮಯ್ಯನವ್ರಿಗೆ ಬಡವರಿಗೆ ಮತ್ತು ಹಿಂದುಳಿದವ್ರಿಗೆ ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿ ಇಲ್ಲ. ಹೀಗಾಗಿ ಕುಂಟ ನೆಪ ಹೇಳಿ ಮರು ಜನಗಣತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವ್ಯಾವಾಗ ಸಿದ್ದರಾಮಯ್ಯನವ್ರ ಕುರ್ಚಿಗೆ ಕಂಟಕ ಬರ್ತದೆ ಆಯಾ ಸಂದರ್ಭದಲ್ಲಿ ಇಂಥ ಗಿಮಿಕ್ಗಳನ್ನ ಮಾಡ್ತಾನೆ ಇರ್ತಾರೆ. ಇದು ನಿಜವಾದ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಮಾಡಿದಂಥ ಗಣತಿ ಅಲ್ಲ, ಮರುಗಣತಿ ಅಲ್ಲ. 5 ವರ್ಷ ಮೊದಲು ಅಧಿಕಾರದಲ್ಲಿದ್ದರು, ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ? ಬಂದು 2 ವರ್ಷ ಆಯಿತು, ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ? ಅವ್ರಿಗೆ ಮಾಡೋ ಮನಸ್ಸಿಲ್ಲ. ಅವ್ರ ಕುರ್ಚಿಗೆ ಯಾರಾದ್ರೂ ಗಾಳ ಹಾಕಿದ್ರು ಅಂದ್ರೆ ಇಂಥ ಗಿಮಿಕ್ಗಳನ್ನ ಮಾಡಿ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಜನರ ಅಟೆನ್ಷನ್ ಬೇರೆ ಕಡೆ ಡೈವರ್ಟ್.